ಸ್ವಾಮಿಗಳ ನಿಮ್ಮ ಹೆಸರೇನು ಸ್ವಾಮಿಗಳ? ವೆಂಕಟೇಶ್. ಯಾವ ಊರು? ಬಾವರಳ್ಳಿ. ಬಾವರಳ್ಳಿನಾ? ನೀವು ದೇವಸ್ಥಾನ ಇದೆ ನಿಮ್ಮದು? ದೇವಸ್ಥಾನ ಇದೆ ಬಂಗಾರಪೇಟೆಯಲ್ಲಿ. 50 ವರ್ಷ ಮೂಟೆ ಹೊತ್ತಿರೋದು. ಸ್ವಾಮೀಜಿ ಹೆಂಗಾದ್ರೆ? ಸ್ವಾಮೀಜಿ ಅಂದರೆ ನಾವು ನಮ್ಮ ತಾಯಿ ತಂದೆಯಿಂದನೂ ಅಲ್ಲಿ ಬಂದಿದ್ದು. ನಮ್ಮ ತಾಯಿ ನನಗೆ ನಾಮ ಇಟ್ಟರು ಫಸ್ಟು. 2 ವರ್ಷ ಕೂಡ ಆಗಿಲ್ಲ ನನಗೆ. ಅಲ್ಲಿ ನಾನು ಆ ನಾಮನೇ ಇಟ್ಕೊಂಡು ಅದನ್ನೇ ಆಡ್ತಾನೆ ಇದ್ದೀನಿ, ಅದನ್ನೇ ವಹಿಸ್ತಾ ಇದ್ದೀನಿ. ಹೆಚ್ಚಾಗಿ ಯಾವ ದೇವ್ರನ್ನ ಮುಗ್ತೀರಾ? ಜೈ ರಾಮ್, ಜೈ ಹನುಮಾನ್. ಆಂಜನೇಯನ ಜಾಸ್ತಿ? ಶ್ರೀರಾಮ. ರಾಮನ್ನ, ಆಂಜನೇಯನ. ಹೌದು. ಮತ್ತು ನಿಮಗೆ ಯಾವ ರೀತಿ ಭಕ್ತಾದಿಗಳಿಗೆ ನೀವು ಒಳ್ಳೇದು ಮಾಡ್ತಾಯಿದ್ದೀರಾ? ನಾವು ಏನು ಭಕ್ತಾದಿಗಳಿಗೆ ಏನು ಮಾಡ್ತೀವಿ ಅಂದರೆ, ನಾವು ಪ್ರತಿನಿತ್ಯನೂ ಆ ಭಗವಂತನ ಬೇಡ್ತಾ ಇರ್ತೀವಿ. ಬೆಳಗ್ಗೆ ಎದ್ದು ಜ್ಯೋತಿ ಹಚ್ತೀವಿ, ಕಡ್ಡಿ ಕರ್ಪೂರ ಹಚ್ಕೊಳ್ತೀವಿ. ಬೆಳಗ್ಗೆ 3 ಗಂಟೆಗೆ ನಾವು ಹೇಳ್ತೀವಿ. 3 ಗಂಟೆ ಎದ್ದು ಸ್ನಾನ ಮಾಡ್ತೀವಿ. ಪ್ರತಿಯೊಂದು ದೇವಸ್ಥಾನದಲ್ಲಿ ಹೋಗಿ ನಾವು ಅಲ್ಲಿ ಕೈ ಮುಕ್ಕೊಂಡು ಬರ್ತೀವಿ. ಒಟ್ಟಿನಲ್ಲಿ ಏನಂದರೆ ಜನಗಳಿಗೆ ಒಳ್ಳೇದಾಗಲಿ ಅಂತ ನೀವು? ಜನಗಳಿಗೆ ಒಳ್ಳೇದಾಗಲಿ ಅನ್ನೋದು ಒಂದು ಹಾವು ಕಚ್ಚಲಿ, ಒಂದು ಮನೆಯಲ್ಲಿ ಏನಾದರೂ ಆಗಿರಲಿ, ನಾವು ತಾಯಿ ತಾಕಲ್ಲ, ಬಳಗ ಹಾಕೋಲ್ಲ, ಏನೂ ಹೇಳೋದಿಲ್ಲ. ಅವ್ರಿಗೆ ಪ್ರತಿಯೊಬ್ಬರಿಗೂ ಇವಾಗ 30 ವರ್ಷದಿಂದ ಸಲಕರಣೆ ಭಗವಂತ ಕೊಡ್ತಾ ಇದ್ದಾನೆ, ಸುಳ್ಳಂತೂ ಆಗಿಲ್ಲ. ಓಕೆ ಸ್ವಾಮಿ, ನಮಸ್ಕಾರ.